ಜೈ ಭಾರತ್, ವಂದೇ ಮಾತರಂ. ಈ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತ ಪರ ಕ್ರಿಕೆಟ್ ಆಡಿ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. IPLನಲ್ಲೂ ಕೂಡ ಮುಂಬೈ, ಬೆಂಗಳೂರು ಹಾಗೂ ಚೆನ್ನೈ ಈ 3 ತಂಡಗಳ ಪರವಾಗಿ ಆಟವಾಡಿ ತುಂಬ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇವರ ಆಟದ ಬಗ್ಗೆ ಯಾವುದೇ ಮಾತುಗಳು ಇಲ್ಲ. ಇವರು ಅತ್ಯುತ್ತಮ ಪ್ರತಿಭೆಯನ್ನು ಕೂಡ ಹೊಂದಿದ್ರು. ಅವರ ಮೇಲೆ ಆರೋಪ ಮಾಡಲಾಗಿದೆ. ಅದೇನೆಂದರೆ ಅವರು ವಂಚನೆ ಮಾಡಿದ್ದಾರೆ ಅಂತ. ಹಾಗಾದರೆ ಅವರ ಮೇಲಿರುವ ಆರೋಪಗಳೇನು? ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಪಡೋಣ. ಕಾರ್ಮಿಕರಿಗೆ ನೀಡಬೇಕಾಗಿರುವ ಈ PF ಹಣವನ್ನು ಇವರು ವಂಚಿಸಿದ್ದಾರೆ ಅಂತ ಇವರ ಮೇಲೆ ಆರೋಪವಿದೆ. ಕಂಪನಿಗಳಲ್ಲಿ ESI ಹಾಗೂ PF ಇದೆ. ಈ ಕಾರ್ಮಿಕರ ಸ್ಯಾಲರಿಯ ಸ್ವಲ್ಪ ಹಣವನ್ನು PFಗೆ ಹಾಕುತ್ತಾರೆ. ಈ ಹಣ ಬೇರೆಲ್ಲೂ ಹೋಗಲ್ಲ. ಈ ಸ್ವಲ್ಪ ಸಮಯದ ನಂತರ ಈ ಹಣಗಳು ಕಾರ್ಮಿಕರಿಗೆ ಸಿಗುತ್ತದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ ಕಾರ್ಮಿಕರ ಹಣವನ್ನು PFಗೆ ಅಂತ ಕಟ್ ಮಾಡಿ ಈ PF ಅಕೌಂಟಿಗೆ ಹಣವನ್ನು ಹಾಕಲಿಲ್ಲ. ಇದು ಅವರ ಮೇಲಿರುವ ಆರೋಪ. ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದರೋ ಅವರ ಬಗ್ಗೆ ತನಿಖೆಗಳು ಆಗುತ್ತಿವೆ. ಆದರೆ ಇದಕ್ಕೆ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅದೇನೆಂದರೆ, ಇವರ ಕಂಪನಿಯ ಹೆಸರು ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗೆ ರಾಬಿನ್ ಉತ್ತಪ್ಪ ಅವರು ಹೂಡಿಕೆ ಮಾಡ್ತಾರೆ. ಈ ಹೂಡಿಕೆ ಮಾಡಿದ ಹಣವನ್ನು ಈ ರಾಬಿನ್ ಉತ್ತಪ್ಪ ಅವರಿಗೆ ಹಿಂದಿರುಗಿಸಲು ಈ ಕಂಪನಿ ವಿಫಲವಾಗುತ್ತದೆ. ಈ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ರಾಬಿನ್ ಉತ್ತಪ್ಪನವರು ಈ ಕಂಪನಿಗೆ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಾರೆ. ಇದೇ ವಿಚಾರವಾಗಿ ಅವರು ಇನ್ನೊಂದು ಮಾತುಗಳನ್ನು ಕೂಡ ಆಡ್ತಾರೆ. ಅದೇನೆಂದರೆ, ಈ ಕಂಪನಿಗೆ ನಿರ್ದೇಶಕರನ್ನಾಗಿದ್ದು ಹೌದು ನಿಜ. ಈ ಕಂಪನಿಯನ್ನು ನಾನು ನಡೆಸುತ್ತಿರಲಿಲ್ಲ. ನನಗೆ ಅಷ್ಟೊಂದು ಅನುಭವ ಕೂಡ ಇಲ್ಲ. ನಾನು ಕ್ರಿಕೆಟರ್ ಆಗಿದ್ದರಿಂದ ನಾನು ಬೇರೆ ಫೀಲ್ಡಲ್ಲಿ ಕೆಲಸ ಮಾಡುತ್ತಿದ್ದೆ. ಇನ್ನು ಈ ನಿರ್ದೇಶಕ ಸ್ಥಾನಕ್ಕೆ ನಾನು ಇದಕ್ಕೆ ಮುಂಚೆನೆ ರಿಸೈನ್ ಮಾಡಿ ಆಗಿದೆ ಅಂತ ಒಂದು ಸಮಜಾಯಿಷಿ ಕೊಡ್ತಾರೆ. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಈಗಲೇ ಡಿಸೈಡ್ ಮಾಡಕ್ಕಾಗಲ್ಲ. ಇದು ಸಂಪೂರ್ಣ ತನಿಖೆಯಾದ ನಂತರ ಇದರ ಮಾಹಿತಿಗಳು ಹೊರಬರಲಿದೆ. ಈ ಒಂದು ಆರೋಪವೇನಿದೆ ಇದು ರಾಬಿನ್ ಉತ್ತಪ್ಪ ಅವರ ಕುತ್ತಿಗೆಗೆ ಸುತ್ತಿಕೊಂಡಿದೆ. ಇನ್ನು ಅಲ್ಲಿನ ಕಾರ್ಮಿಕರ ಒತ್ತಾಯ ಒಂದೇ, ನಮಗೆ ಈ PF ಹಣ ಬೇಕು. ನೀವು ಕೂಡ ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಅಲ್ಲಿನ ಕಾರ್ಮಿಕರು ಏನಿದ್ದಾರೆ ಈ ವಿಚಾರದ ಬಗ್ಗೆ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ನಮ್ಮ ಹಣ ಎಲ್ಲಿ ಹೋಯಿತು, ಯಾರು ಇದನ್ನು ಗುಳುಂ ಮಾಡಿದ್ರು ಅಂತ. ರಾಬಿನ್ ಉತ್ತಪ್ಪ ಅವರು ಭಾರತದ ಕೆಲವು ಕ್ರಿಕೆಟ್ ಪಂದ್ಯಾಟಗಳಿಗೆ ಇವರು ವೀಕ್ಷಕ ವಿವರಗಾರರಾಗಿ ಕೂಡ ಮಾಡುತ್ತಿದ್ರು. ಇವರ ಮೇಲೆ ಈ ಆರೋಪವೇನಿದೆ, ಇವರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂತ ಇನ್ನು ಮುಂದಕ್ಕೆ ಗೊತ್ತಾಗಲಿದೆ. ಈ BCCIಗೆ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದಿದ್ರೂ ಕೂಡ ಈ ರಾಬಿನ್ ಉತ್ತಪ್ಪನವರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳುತ್ತದೆ ಅಂತ ನೋಡಬೇಕಾಗುತ್ತದೆ. ಇವರನ್ನು ವೀಕ್ಷಕ ವಿವರಗಾರರಾಗಿ ಇವರನ್ನು ಮುಂದುವರಿಸುತ್ತಾರಾ ಅಥವಾ ಇಲ್ಲವಾ ಅಂತ ಹೇಳಿ ಅದು BCCI ಕೈಯ ನಿರ್ಧಾರದಲ್ಲಿದೆ. ಇವರು ತಪ್ಪು ಮಾಡಿದರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಅವರು ಈ ತಪ್ಪು ಮಾಡದೇ ಇದ್ರೆ ಈ ಆರೋಪದಿಂದ ಮುಕ್ತಗೊಳ್ಳುತ್ತಾರೆ. ಅಕಸ್ಮಾತ್ ಸಾಬೀತಾದರೆ ಇವರಿಗೆ ಶಿಕ್ಷೆಯಾಗಬಹುದು.